ಏನೋ ಈಗಾಗಲೇ ಸಂಧ್ಯಾ ಪವಿತ್ರ ನಾಗರಾಜ್ ಯಾರಿಗೆಲ್ಲ ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರನ್ನ ಕೂಡ ಮಾತಾಡಿಸ್ತೋ. ಈಗ ಮತ್ತೋರ್ವರು ವಂಚನೆಗೊಳಗಾದಂತ ವ್ಯಕ್ತಿ ಆನಂದ್ ಅವರು ಜಾಯಿನ್ ಆಗಿದ್ದಾರೆ. ಆನಂದ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ಈಗ ಸಂಧ್ಯಾ ಪವಿತ್ರ ನಾಗರಾಜ್ ಎಂಬ ಮಹಿಳೆಯಿಂದ ನಿಮಗೂ ಕೂಡ ವಂಚನೆ ಆಗಿದೆ ಅನ್ನೋದಿದೆ, ಏನ್ ನಡೀತು ಅಂತ ಹೇಳ್ಬೋದಾ? ಖಂಡಿತ ಮೇಡಮ್, ಖಂಡಿತ. ಯಾಕೆ ಗೊತ್ತಾ, ಸಂಧ್ಯಾ ಪವಿತ್ರ ಅವರು ನನ್ನ ನನ್ನ ತಂಗಿಗೆ ರೂಪಾ ಅಂತ ಹೇಳ್ಬಿಟ್ಟು. ಹಲೋ, ಖಂಡಿತ ಹೇಳಿ, ಕೇಳಿಸ್ತಾ ಇದೆ. ರೂಪಾ ಅವರಿಗೆ 21 ಲಕ್ಷಕ್ಕೆ ಫ್ರಾಡ್ ಮಾಡಿರೋದು ಮೇಡಮ್. ಗೌರ್ಮೆಂಟ್ ಕೆಲಸ ಕೊಡ್ತೀನಿ, ನನಗೆ ಡಿ ಕೆ ಶಿವಕುಮಾರ್ ಅವ್ರು ಗೊತ್ತು, ಆಮೇಲೆ ಸಿದ್ದರಾಮಯ್ಯ ಅವ್ರು ಗೊತ್ತು. ನನ್ನ ನನ್ನ MS ಬಿಲ್ಡಿಂಗ್ ನಲ್ಲಿ ನಾನು ಸೈನ್ ಮಾಡಿದ್ರೇನೆ ಅಲ್ಲಿ ಫೈಲ್ ಎಲ್ಲ ಮೂವ್ ಆಗೋದು ಅಂತೇಳಿ ಏನ್ ದಾಖಲಾತಿ ಬೇಕಂದ್ರೆ ನಾನು ಇವಾಗ್ಲೂ ನಾನು ಕೊಡಕ್ ಸಿದ್ಧ. ಆಮೇಲೆ ಫಸ್ಟ್ FIR ಆಗಿದ್ದೆ ನನ್ನಿಂದ ಮೇಡಮ್. ಫಸ್ಟ್ FIR ಆಗಿದ್ದೆ ಜೈನರ ಸ್ಟೇಷನ್ ಅಲ್ಲಿ ನನ್ನಿಂದ. ನಾನು ಹೋಗಿ ನೋಡಿ, ಅದು ಎಷ್ಟು ಈ ಅಮ್ಮಗೆ ಎಷ್ಟು ಬೆದರಿಕೆ ಹಾಕಿದಾಳೆ ಗೊತ್ತಾ. ನೀನ್ ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ನಾನು ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ, ನೀನು ಅಲ್ಲಿ ಹೋದ್ರೆ ನೀನೇ ನನಗೆ ಏನೇನೋ ಆ ಅಮ್ಮನ ಬೆದರಿಕೆಗಳು ಅದೆಲ್ಲ T-shirt ತೆಗೆದು ನಾನು ಇಟ್ಟಿದ್ದೀನಿ. ಅದನ್ನೆಲ್ಲ ಬೇಕಾದ್ರೆ ದಾಖಲಾತಿ ನಾನು ಕೊಡಬಲ್ಲೆ. ಪ್ರತಿಯೊಂದು ದಾಖಲಾತಿ ಆ ಅಮ್ಮ ಏನ್ ನಮಗೆ ಕೊಲೆ ಬೆದರಿಕೆ ಹಾಕಿದಾಳೆ, ನಮಗೆ ಕೆಟ್ಟದಾಗ ಏನ್ ಮಾತಾಡಿದೆ ಅದೆಲ್ಲ ಕೂಡ ನಮ್ಮ ಹತ್ರ ಇದೆ. ಆದ್ರೆ ಇದು ಈ ಸರ್ಕಾರ ಆದ್ರೂ ಕೂಡ ನೋಡಿ, ನಾವು ಕಮಿಷನರ್ ಇವ್ರ ಹತ್ರ ಹೋಗಿ ದಯಾನಂದ್ ಸರ್ ಇದ್ರು, ಅವ್ರ ಹತ್ರ ಹೋದ್ರು ನಮಗೆ ನ್ಯಾಯ ಸಿಗ್ಲಿಲ್ಲ. ಮತ್ತೆ ಇದು ಸಿದ್ದರಾಮಯ್ಯನ ಇವ್ರ ಹತ್ರ ಹೋದ್ವಿ, ಯಾವ್ದೋ ಸಿದ್ದರಾಮಯ್ಯಂದು ಜನತಾ ದರ್ಶನಕ್ಕೆ, ಅಲ್ಲಿಯೂ ಕೂಡ ನಮಗೆ ನ್ಯಾಯ ಸಿಗ್ಲಿಲ್ಲ. ಹಲೋ, ಕೇಳಿಸ್ತಾ ಇದೆ, ಹೇಳಿ ಆನಂದ್ ಅವರೇ. ಅಲ್ಲಿಯೂ ಕೂಡ ನಮಗೆ ನ್ಯಾಯ ಸಿಗ್ಲಿಲ್ಲ. ಈ ಅಮ್ಮ ನೋಡಿ, ಆಮೇಲೆ ನಿನ್ನೆ ಮತ್ತೆ ಚಂದು ಅನ್ನೋ ಹುಡುಗನಿಗೆ 3.5 ಲಕ್ಷಕ್ಕೆ, ಆಮೇಲೆ ಮತ್ತೆ ಈ ಮಂಗಳೂರಲ್ಲಿ ಅರವಿಂದ ಅಂತ ಹೇಳ್ಬಿಟ್ಟು ನಿನ್ನೆ ಆ ಹುಡುಗನ ಲೈವ್ ಬಂದಾನೆ. ಆ ಹುಡುಗನ್ ಬೇಕಾದ್ರೆ ಆ ಹುಡುಗನು ನನ್ನ ಟಚ್ ಅಲ್ಲೇ ಇದ್ದಾನೆ. ಆ ಹುಡುಗನಿಗೆ ಮತ್ತೆ 3.5 ಲಕ್ಷಕ್ಕೆ ಏನೋ ನಿಮಗೆ ಹೈಕೋರ್ಟ್ ಅಲ್ಲಿ ಏನೋ ಇದಾಗ್ಬೇಕಾಯ್ತು. ಆ ಹುಡುಗಂದ ಏನೋ ವೈಯಕ್ತಿಕವಾಗಿ ಏನೋ ಇದಿತ್ತು, ಅದನ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತಂತೂ 3.5 ಲಕ್ಷ ಆ ಹುಡುಗನ ಹತ್ರ ಕೂಡ ಇಸ್ಕೊಂಡು ಅವನಿಗೂ ಇವಾಗ ಜೀವ ಬೆದರಿಕೆ ಮತ್ತೆ ಕೊಲೆ ಬೆದರಿಕೆ ಆಗ್ತಾವಳೆ. ಈಗ ನಿನ್ನೆ ಮಂಗಳೂರಲ್ಲಿ ಒಂದು FIR ಆಗಿದೆ ಆಲ್ರೆಡಿ. ಇವ್ರು ನೋಡಿ ಎಂತೆಂತ ಪೊರಡಿ ಪೋಖ್ರಿಗಳನ್ನೆಲ್ಲ ಎಂತೆಂತವ್ರನ್ನ ಅರೆಸ್ಟ್ ಮಾಡ್ತಾವೆ. ಇವ್ರನ್ನ ಯಾಕೆ ಸುಮ್ನೆ ಬಿಟ್ಟಿದ್ದಾರೆ ನೋಡಿ. ಇವಾಗ ಏನಾದ್ರು ನಾವು ದುಡ್ಡು ಕೇಳಕ್ ಹೋದ್ರೆ ಇಮಿಡಿಯೇಟ್ ಆಗಿ ನೋಡಿ ಅವತ್ ಏನ್ ಮಾಡಿದ್ರು ಅಂತಂದ್ರೆ, ಕೋಣಕುಂಟೆ ಕ್ರಾಸ್ ಅಲ್ಲಿ ಇಟ್ಟಿದ್ದು ಆ ಎಮ್ಮನು ಅವತ್ ಇಮಿಡಿಯೇಟ್ ಆಗಿ ಬಂದು ನಮಗೆ ಫ್ರಾಡ್ ಚೆಕ್ ಅದನ್ನ ಫ್ರಾಡ್ ಚೆಕ್ ಕೊಟ್ಟು ಆ ಇಮಿಡಿಯೇಟ್ ಆಗಿ ಕೊಡ್ತೀನಿ ಅಂತ ವೈಯಕ್ತಿಕ ಬಾಂಡ್ ಅಲ್ಲ, ಅದನ್ನು ಕೂಡ ನನ್ನ ಹತ್ರ ಇದೆ. ಬಾಂಡ್ ಬರ್ಕೊಟ್ಟಾಳ ಅವಳು. ಬಾಂಡ್ ಬರ್ಕೊಟ್ಟಿದ್ದನ್ನ ಮತ್ತೆ ಮಾರನೇ ದಿವಸ ಹೋಗಿ ಬೇರೆ ಚೆಕ್ ಕೊಡ್ತೀನಿ ಅಂತ ಹೇಳ್ದ ಅವಳು ಬೇಲ್ ತಗೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಸಿಲ್ಲಿ ಆಗೋಗ್ಬಿಟ್ಟಿದೆ ಇದು. ಯಾಕೆ ಗೊತ್ತಾ, ಈ ಕೋರ್ಟ್ ಅನ್ನೋದು ನಾರ್ಮಲ್ ಆಗೋಗ್ಬಿಟ್ಟಿದೆ. ಏನೋ ಒಂದು 50,000 ಕೊಟ್ಟರೆ ಬೇಲ್ ಸಿಕ್ಕೋಗ್ಬಿಡುತ್ತೆ. ಈ ಲಕ್ಷ ಮುಂದಾಯಿಸ್ಬಿಡ್ತಾಳೆ. 50,000 ಕೊಟ್ಟು ಬೇಲ್ ತಗೊಂಡ್ ಬಂದ್ಬಿಡ್ತಾಳೆ. ಅಲ್ಲಿಗೆ 3 ಲಕ್ಷ ಬಿಡಂಗ ಆಗ್ತದ. ಅಲ್ಲಿ ಎಂತದ್ದು ಎಷ್ಟು ಜನ ನೋಡಿ. ಇವಾಗ ಚಂದು ಆ ಹುಡುಗ ಅರವಿಂದ ರೂಪದೊಂದು 21 ಲಕ್ಷ ಲೆಕ್ಕ ಹಾಕಿ. ಈಗ ನೀವೆಷ್ಟು ಕೊಟ್ಟಿದ್ರಿ ಆನಂದ್ ಅವರೇ? ನಮ್ದು 21 ಲಕ್ಷ ಮೇಡಮ್. 21 ಲಕ್ಷ. 21 ಲಕ್ಷನು ಒಂದೇ ಟೈಮ್ ಕೊಟ್ಟಿದ್ರಾ, ಹೆಂಗ್ ಕೊಟ್ಟಿದ್ರಿ? ಇಲ್ಲ, ಹಂತವಾಗಿ ಮೇಡಮ್. ಹಂತವಾಗಿ ಎಲ್ಲವನ್ನು ಕೂಡ ಕ್ಯಾಶ್ ಅಲ್ಲಿ ಕೊಟ್ಟಿದ್ರಾ ಅಥವಾ ಆನ್ಲೈನ್ ಅಲ್ಲಿ ಕೊಟ್ಟಿದ್ರಾ? ಕ್ಯಾಶ್ ಎಲ್ಲ ಕ್ಯಾಶ್. ಅಂದ್ರೆ ಯಾವ ತರ ಅಂತಂದ್ರೆ, ಯಾವ ಲೈಟ್ ಬೆಳಕು ಇರಬಾರ್ದು, ಮತ್ತೆ ಇನ್ನೊಂದು CC ಕ್ಯಾಮ್ರಾ ಇರಬಾರ್ದು, ಮತ್ತೆ ಇನ್ನೊಂದು ಯಾಕೆಂದ್ರೆ ಹೋಟ್ಲುಗಳಲ್ಲಿ ಅದು ನಮ್ಮ ಚಿಕ್ಕಮ್ಮ ಸೆರಗಲ್ಲಿ ನನ್ ಮಗನಿಗೆ ಏನೋ ಒಂದ್ ಕೆಲಸ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೆರಗಲ್ಲಿ ತಗೊಂಬಂದ್ ಕೊಟ್ಟಿರೋದು 50,000, 1 ಲಕ್ಷ, 3.5 ಲಕ್ಷ. ಮತ್ತೆ ಒಡವೆದೆಲ್ಲ ಚೀಟಿಗಳೆಲ್ಲ ಇದಾವೆ ಅಡ ಇಟ್ಟಿರೋದು. ಪ್ರತಿಯೊಂದು ದಾಖಲಾತಿನೂ ಇದೆ ಮೇಡಮ್. ಈಗ 21 ಲಕ್ಷ ಕೊಟ್ಟಾದ್ಮೇಲೆ ಆಕೆಯನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಏನ್ ಹೇಳಿದ್ರು? ಮಾತಾಡಿದ ಮೇಲೆ ಅದೇ ನಮಗೆ ಕೊಲೆ ಬೆದರಿಕೆ. ನೀವ್ ಏನಾದ್ರು ಯಾರ ಹತ್ರ ಹೇಳಿದ್ರೆ ನಿಮ್ಮನ್ನ ಮನೆ ಹತ್ರ ಬಂದು, ನಮ್ದು ಸಂಘ ಇದೆ, ಸಂಸ್ಥೆ ಇದೆ, ಮನೆ ಹತ್ರ ಬಂದು ನಿಮ್ಮನ್ನ ಇದು ಮಾಡ್ತೀನಿ, ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ನಿಮ್ ಮೇಲೆ ಯಾವ್ದೋ ಅಲ್ಟ್ರಾಸಿಟಿ ಕೇಸ್ ಹಾಕ್ಸ್ತೀನಿ, ನಾನು ರೇಪ್ ಮಾಡಕ್ ಈ ತರ ಎಲ್ಲ ಧಮಕಿಗಳು.
ಈಗ ಆನಂದ್ ಅವರೇ, ಕೊನೆಯದಾಗಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ, FIR ಮಾಡ್ಸಿದ್ದೀರಾ, ಈಗ ಪೊಲೀಸರು ಮೇಡಮ್ ಅದು ಆಲ್ರೆಡಿ ಕಂಪ್ಲೇಂಟ್ ಆಗಿ 2 ವರ್ಷ ಆಯ್ತು, ಇದುವರೆಗೂ ಕೂಡ ಕೋರ್ಟ್ ಅಲ್ಲಿ ಬಿದ್ದಿದೆ ಅದು. ನೋಡಿ ಇವಾಗ ಆಲ್ರೆಡಿ ಈಗ ಬರ್ತಾಳೆ ಏನ್ ಹೇಳ್ತಾಳೆ, ಬಿಡು ನಾನು ಕೋರ್ಟ್ ಅಲ್ಲಿ ನೋಡ್ಕೇಳ್ತೀನಿ. ಇದಕ್ ನ್ಯಾಯನೇ ಇಲ್ಲ. ಈ ಎಮ್ಮಂದ್ ಏನಾಗಿದೆ ಗೊತ್ತಾ ಮೇಡಮ್ ಅವ್ರೆ, ನಿಮ್ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ. ಹೇಳಿ ಹೇಳಿ ಹೇಳಿ. ಈಗ ನೋಡಿ, ಸುಮ್ಮನೆ ನಾಲ್ಗೆ ಇದೆ ಅಂತ ಹೇಳ್ಬಿಟ್ಟು ಸೌಜನ್ಯ ಅವ್ರ ತರ ಸುಮ್ಮನೆ ಮಾತಾಡೋದು ಈ ಅಮ್ಮ. ಯಾಕೆಂದ್ರೆ ಅಲ್ಲಿ ಲಕ್ಷಾನುಗಟ್ಲೆ ಅಲ್ಲಿ ಒದ್ದಾಡ್ಬಿಟ್ಟಿರ್ತಾರೆ. ಅದ್ರ ಜೊತೆಲಿ ಇವಳು ನರಿ ತರ ಹೋಗಿ ಸುಮ್ಮನೆ ಧ್ವನಿ ಕೂಡ್ಸೋದು. ಯಾಕೆಂದ್ರೆ ಇವಳ್ದು ಬಾಯಿ ಅನ್ನೋದು ಆತರ, ಯಾರನ್ನ ಹೆಂಗ್ ಬಕ್ರ ಮಾಡ್ಬೇಕು, ಯಾರನ್ನ ಯಾವ ತರ ಮಾಡಿದ್ರೆ ನೋಡಿ ಜನಗಳು ನಂಬೋರು ಹಂಗೆ ಇರ್ತಾರೆ. ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಇವಳು ಅಂತಾರ ಕ್ಯಾಚ್ ಹಾಕೊಂಡು ಅವ್ರ ಹತ್ರ ದುಡ್ಡುಗಳನ್ನ ಪೀಕದ್ ಇವಳ್ದು. ಈಗ ಆನಂದ್ ಅವರೇ, ನಿಮ್ ಜೊತೆಗೆ ನಿಮ್ಮ ತಂಗಿಗೂ ಕೂಡ ಏನೋ ಮೋಸ ಆಗಿದ್ಯಾ? ಇದು ನನ್ ತಂಗಿದೇ ನಾನು ಹೇಳ್ತಾ ಇರೋದು. ಓಕೆ ಓಕೆ ಓಕೆ, ಅದೇ 21 ಲಕ್ಷ ಕೊಟ್ಟಿರೋದು ನೀವು? ಹೌದು ಹೌದು, ಖಂಡಿತ ಮೇಡಮ್. ಓಕೆ, ಈಗ ಇದೇ ರೀತಿ ಆದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆನಂದ್ ಅವರೇ? ಮೇಡಮ್ ಇವಾಗ ನೋಡೋಣ, ಇನ್ನೂ ಒಂದ್ಸತಿ ಇವಾಗ ಹೊಸದಾಗಿ ಭಾಸ್ಕರ್ ರಾವ್ ಸರ್ ಬಂದಾರೆ. ಹಲೋ, ಹೇಳಿ ಹೇಳಿ ಸರ್, ಕೇಳಿಸ್ತಾ ಇದೆ. ನೋಡೋಣ, ಇನ್ನೂ ಒಂದ್ಸತಿ ಹೋಗೋಣ, ಏನ್ ಹೇಳ್ತಾರ ನೋಡೋಣ. ಆಗ್ಲಿಲ್ಲ ಅಂದ್ರೆ ಮುಂದಿನ ಕಾನೂನು ರೀತಿಗೆ ಅದೇನ್ ಆಗ್ಬೇಕೋ, ಇಲ್ಲ ಅರೆಸ್ಟ್ ಮಾಡ್ತಾರೋ, ಇಲ್ಲ ಅವಳಿಗೆ ಏನಾದ್ರು ಎಂತೆಂತಾರನು ನೋಡಿ. ಈ ಫ್ರಾಡ್ ಕೇಸ್ ಅಲ್ಲಿ ಈಗ ನೋಡಿ, ಮೊನ್ನೆ ಈಗ ಅದೇ ಇವರು ಕೇಸ್ ಅಲ್ಲಿ ಇನ್ನಿಬ್ರು ಇನ್ಕ್ಲೂಡಿಂಗ್ ಭಾನು ಪ್ರಕಾಶ್ ಮತ್ತೆ ಹರೀಶ್ ಮತ್ತೆ ಇವರು ಸಂಧ್ಯಾ ಪವಿತ್ರ, 3 ಜನ ಇದ್ರಲ್ಲಿ ಇನ್ಕ್ಲೂಡಿಂಗ್ ಭಾನು ಪ್ರಕಾಶ್, ಹರೀಶ, ಸಂಧ್ಯಾ ಪವಿತ್ರ, 3 ಜನ ಇನ್ಕ್ಲೂಡಿಂಗ್ ನೋಡಿ. ಅದಕ್ಕೆ ಅವರು ಫ್ರಾಡ್ ಕೇಸ್ ಅಲ್ಲಿ ಮತ್ತೆ ಇದಕ್ಕೆ ಹೋದ್ರು. ಯಾರೋ ಭಾನು ಪ್ರಕಾಶ್, ಹರೀಶ್ ಅವರು ನೋಡಿ ಅರೆಸ್ಟ್ ಆದ್ರು. ಇವ್ರು ಯಾಕೆ ಸಂಧ್ಯಾ ಪವಿತ್ರ ಯಾಕೆ ಬಿಡ್ತಾವ್ರೆ? ಇಷ್ಟೊಂದು ಕೇಸ್ಗಳು ನೋಡಿ. ಆ ಹುಡುಗ ಚಂದ್ರಂದು ಮತ್ತೆ ವೀಣಾದು 21 ಲಕ್ಷ. ಪಾಪ ಆ ಹುಡುಗಿದು ಮರ್ತು ಬಿಟ್ಟಿಲ್ಲ ನೋಡಿ. ಆ ವೀಣಾನ ಮರ್ತೇ ಬಿಟ್ಬಿಟ್ಲ ಅವಳು. ಅದು ಕೂಡ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಮೊದಲನೇದಾಗಿ ಈಕೆ ನಿಮ್ಗೆ ಹೇಗೆ ಪರಿಚಯ ಅಂತ? ಮೇಡಮ್ ಇದು ಹೆಂಗೆ ಅಂತಂದ್ರೆ, ಅದೇ ಈ ತರ ವಾಯ್ಸ್ ರೈಸ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸರ್ ನೋಡಿ. ಅದನ್ನ ನಾವು ಮಾತಾಡಬಾರ್ದು, ಯಾಕೆಂದ್ರೆ ಆ ಅಮ್ಮ ದೇವತೆ. ಯಾರು ಸೌಜನ್ಯ ಅನ್ನೋರು ನಮ್ ಮಕ್ಳು ಸಮಾನನೇ, ಹೋರಾಡ್ತವ್ರೆ. ಓಕೆ, ಅದನ್ನ ಇವ್ರು ಮಿಸ್ಯೂಸ್ ಮಾಡ್ಕೊಂಡ್ರು. ಆ ಮಿಸ್ಯೂಸ್ ಮಾಡ್ಕೊಂಡು ಅದನ್ನ ಬಡವ್ರನ್ನ ಇವರು ಈ ಗಂಡ ಬಿಟ್ಟ ಅಂತವ್ರನ್ನ, ಈ ಬಡವರು ಬಗ್ಗೋರ್ನ ಅಂತಾರನ್ನ ಮಿಸ್ಯೂಸ್ ಮಾಡ್ಕೊಂತಾಳೆ ಈ ಅಮ್ಮ. ಈಗ ಯಾವ ನಂಬಿಕೆ ಮೇಲೆ ನೀವು 21 ಲಕ್ಷ ಕೊಟ್ರಿ ಅಂತ? ನಂಬಿಕೆ ಅನ್ನೋದು ಅದನ್ನೇ. ಇವರು ಈ ತರ ನನಗೆ ಡಿ ಕೆ ಶಿವಕುಮಾರ್ ಅವ್ರು ಗೊತ್ತು, ನನಗೆ ಸಿದ್ದರಾಮಯ್ಯ ಗೊತ್ತು ಅಂತ ಅವ್ರ ಹತ್ರ ಎಲ್ಲ ಫೋಟೋ ತೆಗಿಸ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ನಿಮಗೆ ಗೊತ್ತಿರ್ಲಿಲ್ಲ ಅಂದ್ರೆ ಮಾತುಗಳು, ಆ ಎಮ್ಮನ ಮಾತುಗಳು ಆತರ ಇದೆ. ಆ ಮಾತುಗಳು ಕೂಡ ಬೆಣ್ಣೆ ರೀತಿಲಿ ಸೌರಿ ಅವ್ರನ್ನೆಲ್ಲ ಪುಸ್ತಲಾಯಿಸಿ, ನನಗೆ ಡಿ ಕೆ ಶಿವಕುಮಾರ್ ಗೊತ್ತು, ನನಗೆ ಅವ್ರು ಗೊತ್ತು, ಅವ್ರ ಹತ್ರ ನಾನು ಕೆಲಸ ಮಾಡ್ತಾ ಇದ್ದೆ, ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, MS ಬಿಲ್ಡಿಂಗ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇರೋದು, ನಾನು ಹೇಳ್ದಲ್ಲೇ ಯಾವ ಫೈಲು ಕೂಡ ಮೂವ್ ಆಗಲ್ಲ. ಪ್ರತಿಯೊಂದು ವಾಯ್ಸ್ ರೆಕಾರ್ಡ್ ಸಮೇತನೂ ಇದೆ ಮೇಡಮ್. ಅವ್ರು ಆ ಎಮ್ಮ ಮಾತಾಡಿರೋ ವಾಯ್ಸ್ ರೆಕಾರ್ಡ್ ಅದನ್ನೆಲ್ಲ ನಮಗೆ ಸೆಂಡ್ ಮಾಡಿರೋದು ಆ ಎಮ್ಮನು. ನೋಡಿ ನಾವು ಕಾಂಗ್ರೆಸ್ ಅಲ್ಲಿ ಇರೋದು, ನಮ್ ಸರ್ಕಾರ ನೋಡಿ. ಅದನ್ನು ಕೂಡ ವಸತಿ ಆದಾಗ ಇವರು ಕೂಡ ಯಾರೋ ನಮ್ಮ ಯಾರಿಸ ಅವರು ಮಗನು ಕೂಡ ಮಾತಾಡಿದ್ರು, ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ಒಟ್ಟು ನಮ್ಮ ಕಮ್ಯುನಿಟಿಯಿಂದಲೇ ತೆಗೆದು ಹಾಕಿದೀವಿ ಅಂತ ಹೇಳಿ. ನೋಡಿ ಇವಾಗಲೂ ಕೂಡ ಆ ಎಮ್ಮ ಅದೇ ರೀತಿನೇ ಬಂಡವಾಳ ಎಮ್ಮಂದು ನೋಡಿ. ಒಬ್ರಿಗೆಲ್ಲ ದುಡ್ಡು ಕೊಟ್ಟಿದ್ದವರಿಗೆ, ಹಲೋ, ಅವರಿಗೆ ಯಾವಾಗ ನೀವು ಹಣ ಕೊಟ್ಟಿದ್ದು ಅಂತ? ನಾವು 2001ರಲ್ಲಿ ಮೇಡಮ್. 2001ರಲ್ಲಿ? ಹೌದು. ಅವಾಗ್ಲಿಂದ ಆಟ ಆಡ್ಸ್ಕೊಂಡ್ ಬರ್ತಾಳೆ. ಇವತ್ ಕೊಡ್ತೀನಿ, ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಅದೇ ಹಿಂಗೆ ಹಂತವಾಗಿ ದುಡ್ಡು ಉಸ್ಲು ಮಾಡಿರೋದ ಅಮ್ಮ. ಇನ್ನೇನ್ ಬಂದೇ ಬಿಟ್ಟು ನಿಮ್ ಕೆಲಸ ಆಗೋಗ್ಬಿಟ್ಟಿದೆ. ಈಗ ಫೈಲ್ ಮೂವ್ ಆಗ್ತಾ ಇದೆ, ಅದಕ್ಕೊಂದ್ 3 ಲಕ್ಷ ಆಗುತ್ತೆ, ಇನ್ನೇನ್ ಬರುತ್ತೆ, ಅದ್ ಸೈನ್ ಮಾಡೋದಕ್ ಬೇಕು, ಅದಕ್ಕೊಂದ್ 2 ಲಕ್ಷ ಕೊಡಿ. ಈ ತರ ಹಂತವಾಗಿ ಸತಾಯಿಸ್ಕೊಂಬಂದು ಈ ತಾಳ್ಮೆ ಕೆಟ್ಟೋದ್ಮೇಲೆ ಆಮೇಲೆ ಇದು ಯಾಕೋ ಫ್ರಾಡ್ ಅಂತ ಹೇಳ್ಬಿಟ್ಟು ನಾನು ಹೋಗಿ ಜೈನಾರ ಸ್ಟೇಷನ್ ಅಲ್ಲಿ FIR ಮಾಡಿಸಿದ್ದು. ಆ FIR ಖಾತೆಯಿಂದ ಹಿಡಿದು ಮತ್ತೆ ಅದೊಂದು FIR ಆಗಿದ ತಕ್ಷಣ ಆಮೇಲೆ ನಮ್ಗೆ ಯಾರ್ಯಾರು ಮೋಸ ಹೋಗಿದ್ದಾರೆ ಅವರೆಲ್ಲ ನನಗೆ ಫೋನ್ ಮಾಡಿ ಎಲ್ಲಾ ದಾಖಲಾತಿ ಎಲ್ಲರದು ತರಿಸಿಟ್ಕೊಂಡಿದೀನಿ ಮೇಡಮ್. ಖಂಡಿತ ಖಂಡಿತ ಎಲ್ಲಾನು ನಮಗೆ ಕಳಿಸ್ಕೊಡಿ. ಯಾಕೆ ಅಂತಂದ್ರೆ ನಾವು ಕೂಡ ಅದನ್ನ ಇಲ್ಲ ಮೇಡಮ್, ಇದು ಯಾಕೆ ಗೊತ್ತಾ, ಇಲ್ಲ ಇದು ಖಂಡಿತವಾಗ್ಲು ಇದಕ್ಕೊಂದು ಕೊನೆ ಕಾಣ್ಬೇಕು. ಇಲ್ಲ ಅಮ್ಮ ಅರೆಸ್ಟ್ ಆಗ್ತಾರ, ಇಲ್ಲ ನಾವು ಎಲ್ಲ ಒಗ್ಗಟ್ಟಾಗಿ
ನಾವು ಉಪವಾಸ ಸತ್ಯಾಗ್ರಹ ಕೂರ್ಬೇಕಾಗುತ್ತೆ ಗಾಂಧಿ ಪ್ರತಿಮೆ ಮುಂದೆ. ಇದೊಂದು ಇತಿಹಾಸ ಆಡ್ಬೇಕು ಮೇಡಮ್. ಇಲ್ಲ ಈ ಅಮ್ಮ ದೊಡ್ಡ ಫ್ರಾಡ್ ಹಲಾಲ್ ಟೋಪಿ ಮೇಡಮ್. ಖಂಡಿತ ಖಂಡಿತ ಆನಂದ್ ಅವರೇ, ಧನ್ಯವಾದ ಈಡನ್ಸ್ ವಾಹಿನಿ ಜೊತೆ ಬಂದು ಮಾತನಾಡಿದ್ದಕ್ಕೆ. ಖಂಡಿತ ನಿಮ್ಮ ಹತ್ರ ಖಂಡಿತ ಮೇಡಮ್. ಎಲ್ಲಾ ದಾಖಲೆಗಳನ್ನ ನಮ್ಗೆ ಕಳಿಸ್ಕೊಡಿ. ನಾವು ಖಂಡಿತ ಮೇಡಮ್, ಖಂಡಿತ. ಇವಾಗಲೂ ಜೈಲ ಸ್ಟೇಷನ್ ಅಲ್ಲಿ ಬೇಕಾದ್ರೆ ಹೋಗಿ ನೀವು ವಿಚಾರಿಸಿ ಆ ಅಮ್ಮಂದು FIR ಆಗಿರೋದು ಎಲ್ಲಾ ಕೂಡ. ಫಸ್ಟ್ FIR ಆಗಿದೆ ನಂದು, ಆಮೇಲೆ ತರಂತರ. V2 ಸೂರ್ಯ ಅವರು ಪಾಪ ಒಳ್ಳೆ ಮನುಷ್ಯ, ಅವ್ರಿಗೂ ಇವಳು ಅಷ್ಟು ಟಾರ್ಚರ್ ಕೊಟ್ಟಿದ್ದಾಳೆ ನೋಡಿ. ಖಂಡಿತ ಖಂಡಿತ ಧನ್ಯವಾದ ಮಾತನಾಡಿದ್ದಕ್ಕೆ. ನ್ಯಾಯ ಸಿಗಲಿ ಅಂತ ನಾವು ಕೂಡ ಹೇಳ್ತೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ವಂಚನೆಗೊಳಗಾದಂತ ಆನಂದ್ ಅವರು, ಅಂದ್ರೆ ಅವ್ರಿಗೆ ಅನ್ನೋದಕ್ಕಿಂತ ಅವ್ರ ತಂಗಿಗೆ ವಂಚನೆ ಆಗಿರುವಂತದ್ದು. ಅವರ ತಂಗಿಯ ಕೆಲಸ ವಿಚಾರಕ್ಕೆ ಇವರು 21 ಲಕ್ಷ ರೂಪಾಯಿಯನ್ನ ಈಕೆಗೆ ನೀಡಿದ್ದಾರೆ. ಯಾವಾಗಿಂದ? 2001ರಿಂದ ಈಗ 2025, ಅಂದ್ರೆ 14 ವರ್ಷಗಳಿಂದನೂ ಈಕೆಗೆ ದುಡ್ಡು ಕೊಟ್ಕೊಂಡು ಬಂದಿದ್ದಾರೆ. ಹಂತ ಹಂತವಾಗಿ ಕೊಟ್ಟಿರುವಂತದ್ದು. ಇನ್ನೇನ್ ಕೆಲಸ ಆಗೇ ಬಿಡ್ತು, ಕೆಲಸ ಸಿಕ್ಕೇ ಬಿಡ್ತು ಅಂತ ನಂಬಿಸಿ ಹಣವನ್ನ ಇಸ್ಕೊಂಡಿರುವಂತದ್ದು. ಕೇಳಾದ್ಮೇಲೆ ಬರೀ ಹೇಗೆ ಈಗ ಅರವಿಂದ್ ಅವ್ರು ಇರ್ಬೋದು, ಚಂದನ್ ಅವ್ರು ಹೇಗೆ ಹೇಳಿದ್ರು, ನಮ್ಮ ಮೇಲೆನೆ ಬೆದರಿಕೆ ಹಾಕಿದ್ರು, ಈ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಅದೇ ರೀತಿ ಇಲ್ಲಿ ಕೂಡ ಮಾಡಿರುವಂತದ್ದು. ಇದಲ್ದನೆ ಬೇರೆಯವರಿಗೂ ಕೂಡ ಬಹಳಷ್ಟು ವಂಚನೆ ಮಾಡಿದ್ದಾರೆ. ಆದ್ರೆ ಕೆಲವರು ಕೇಳಿ ಜೊತೆಗೆ ಆ ಹೆದರಿಕೆಗೆ ಭಯಪಟ್ಟು ಕೆಲವರು ಕೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ. ಆದ್ರೆ ನನ್ನ ಹತ್ರ ಎಲ್ಲಾ ರೀತಿಯ ದಾಖಲೆಗಳಿದೆ, ಎಲ್ಲಾ ರೀತಿ ಪ್ರೂಫ್ಗಳಿದೆ. ನಾನು ಇದ್ರ ವಿರುದ್ಧ ಹೋರಾಡ್ತೀನಿ. ಮುಂದಿನ ದಿನಗಳಲ್ಲಿ ಈಕೆ ಅರೆಸ್ಟ್ ಆಗ್ಲಿಲ್ಲ ಅಥವಾ ಈಕೆಗೆ ಶಿಕ್ಷೆ ಆಗಿಲ್ಲ ಅಂತ ಅಂದ್ರೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾಗುತ್ತೆ, ಹೋರಾಟವನ್ನ ಮಾಡ್ಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಿನ್ನೆಯಿಂದ ಎಲ್ಲಾ ಸುದ್ದಿ ಮಾಧ್ಯಮಗಳಲ್ಲಿ ಸೌಜನ್ಯ ಹೆಲ್ಪ್ ಲೈನ್ ಅಂತ ಹೇಳ್ಕೊಂಡು ಮೋಸ ಮಾಡಿದ್ದಾಳೆ ಅಂತ ಹೇಳಿ ಸುದ್ದಿ ಮಾಡ್ತಾ ಇರುವಂತ ಸುದ್ದಿ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಮ್ಮ ಸೌಜನ್ಯಳ ಪ್ರಕರಣವನ್ನ ಯಾವ ಒಂದು ಮಾಧ್ಯಮದಲ್ಲೂ ಸುದ್ದಿ ಮಾಡೋದಿಲ್ಲ. ಅಂತೋದ್ರಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಸೌಜನ್ಯಳ ಹೆಸರು ರಾಜ್ಯಾದ್ಯಂತ ವೈರಲ್ ಆಗಿ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದೆಲ್ಲ, ಅದು ನನ್ನ ಖುಷಿ ವಿಚಾರ. ನಾನೇನಾದ್ರೂ ಸೌಜನ್ಯ ಹೆಲ್ಪ್ ಲೈನ್ ಅಂತ ಹೇಳ್ಕೊಂಡು ಮೋಸ ಮಾಡಿದ್ರೆ, ಯಾರಿಗೆಲ್ಲ ಮೋಸ ಆಗಿದೆ, ಒಬ್ಬ ವ್ಯಕ್ತಿಗೆ ಮಾತ್ರ ಮೋಸ ಆಗಿರೋದು, ಯಾರಿಗೆಲ್ಲ ಮೋಸ ಆಗಿದೆ ದಯವಿಟ್ಟು ಮುಂದೆ ಬನ್ನಿ. ಮಾಧ್ಯಮ ಮಿತ್ರರನ್ನ ಸಂಪರ್ಕಿಸಿ, ಪೊಲೀಸ್ ಠಾಣೆಗಳಲ್ಲಿರುವಂತ ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕಿಸಿ, ದೂರನ್ನ ದಾಖಲಿಸಿ. ಸತ್ಯ ಹೊರಗಡೆ ಬರ್ಲಿ. ಸತ್ಯತೆಗೆ ಮಾತ್ರ ಜಯ ಸಿಗುತ್ತೆ. ಸೌಜನ್ಯಳ ಹೆಸರನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಸೌಜನ್ಯಳೇ ಬಿಡೋದಿಲ್ಲ, ಮಂಜುನಾಥ ಸ್ವಾಮಿಯೇ ಬಿಡೋದಿಲ್ಲ, ಅಣ್ಣಪ್ಪ ಸ್ವಾಮಿಯೇ ಬಿಡೋದಿಲ್ಲ. ಇನ್ನು ನಾನ್ ಮಾಡಿದ್ರೆ ನನ್ನ ಬಿಡುತ್ತಾ? ಸತ್ಯ ಗೆದ್ದೇ ಗೆಲ್ಲುತ್ತೆ. ಈ ಒಂದು ಸಮಯದಲ್ಲಿ ಸೌಜನ್ಯಳ ಹೆಸರು ಮತ್ತೊಮ್ಮೆ ಸದ್ದಾಗ್ತಾ ಇದೆ. ಎಲ್ಲಾ ಮಾಧ್ಯಮಗಳಲ್ಲೂ ಸೌಜನ್ಯ ಅಂತ ಕೇಳ್ತಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ಮೋಸ, ವಂಚನೆ, ಸೌಜನ್ಯಳ ಹೆಸರಲ್ಲಿ ಮಿಸ್ಯೂಸ್ ಮಾಡುವಂತ ಕೆಲಸ ನಾನ್ ಮಾಡಿಲ್ಲ. ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಧಾರಾಳವಾಗಿ ಮುಂದೆ ಬನ್ನಿ, ಫೇಸ್ಬುಕ್ ಲೈವ್ ಮಾಡಿ, ಮಾಧ್ಯಮಕ್ಕೆ ಹೋಗಿ, ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡಿ. ಆದ್ರೆ ಸೌಜನ್ಯಳ ಹೆಸರಿಗೆ ಕಳಂಕ ತರುವಂತ ಕೆಲಸ, ಸೌಜನ್ಯಳ ಹೆಸರನ್ನ ದುರುಪಯೋಗ ಮಾಡುವಂತ ಕೆಲಸ, ಸೌಜನ್ಯಳ ಹೆಲ್ಪ್ ಲೈನ್ ಮಾಡ್ಕೊಂಡು ಈ ತರ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿರುವಂತ ವ್ಯಕ್ತಿಗೆ ಖಂಡಿತವಾಗ್ಲೂ ವೆರಿ ಸೂನ್ ಭಗವಂತನ ಪೆಟ್ಟು ಯಾವ ತರ ಬೀಳುತ್ತೆ ಅಂತ ಅಂದ್ರೆ, ಯಾವ ಮಾಧ್ಯಮಗಳಲ್ಲಿ ಇವತ್ತು ಸುದ್ದಿ ಆಗ್ತಾ ಇದೆ ಅದೇ ಮಾಧ್ಯಮಗಳಲ್ಲಿ ಸುದ್ದಿ ಆಗುವಂತ, ಅದೇ ಮಾಧ್ಯಮದಲ್ಲಿ ಅದೇ ವ್ಯಕ್ತಿಯ ಸುದ್ದಿ ಆಗುವಂತ ಸಮಯ ತುಂಬಾ ಹತ್ರದಲ್ಲಿದೆ. ಸೌಜನ್ಯ ಒಂದು ಶಕ್ತಿ. ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡಿರೋರು, ದುಡ್ಡು ಮಾಡ್ತಾ ಇರೋರು ವಿರೋಧಿಗಳು. ಸೌಜನ್ಯ ಪರ ಹೋರಾಟಗಾರರು ಯಾರು ಮಾಡೋದಿಲ್ಲ. ಎಂತೆಂತವ್ರಿಗೂ ಹೇಳಿದೀರಾ ದುಡ್ಡು ಮಾಡಿದೀರಾ ಅಂತ ಹೇಳಿ. ಇವನ್ ಯಾವನೋ ಒಬ್ಬ ಬಂದು ದೂರ್ ಕೊಟ್ಟಿದ ತಕ್ಷಣ ನಾನ್ ಸೌಜನ್ಯಳ ಹೆಸರಲ್ಲಿ ದುಡ್ಡು ಮಾಡಿದೀನಿ ಅಂತಲ್ಲ, ಹೆಲ್ಪ್ ಲೈನ್ ಅಂತ ಹೇಳಿದೀನಿ ಅಂತಲ್ಲ, ಅದಕ್ಕೆಲ್ಲ ದಾಖಲೆ ನ್ಯಾಯಾಲಯದಲ್ಲಿ ಕಾನೂನಲ್ಲಿ ತೋರಿಸುವಂತ ಕೆಲಸ ಮಾಡ್ತೀನಿ. ವೆರಿ ಸೂನ್ ಯಾವ ವ್ಯಕ್ತಿ ಇವತ್ತು ಸುದ್ದಿ ಪ್ರಸಾರ ಮಾಡಕ್ಕೆ ಕಾರಣ ಆಗಿದ್ದಾನೆ ಅವನ ಸುದ್ದಿನೇ, ಆ ರೇಪಿಸ್ಟ್ ನ ಸುದ್ದಿನೇ ಪ್ರಸಾರ ಮಾಡೋದಕ್ಕೆ ಮಾಧ್ಯಮ ಮಿತ್ರರೇ ರೆಡಿ ಆಗಿರ್ರಿ. ನಮ್ಮ ಸೌಜನ್ಯ ಒಂದು ಶಕ್ತಿ, ಅವಳ ಹೆಸರು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನೆಲ್ಲ ಅಡ್ವಾಂಟೇಜ್ ತಗೊಂಡು ಯಾರೆಲ್ಲ ಅದನ್ನ ವೈರಲ್ ಮಾಡ್ಕೊಂಡು ಕೆಟ್ಟದಾಗೆ ನನ್ನ ಬಗ್ಗೆ ಪೋಸ್ಟ್ ಹಾಕೊಂಡು ಪಬ್ಲಿಷ್ ಮಾಡ್ತಾ ಇದೀರಾ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಯಾವ್ದೋ ಒಂದು ರೀತಿಯಲ್ಲಿ ಪ್ರತಿಯೊಂದು ಮಾಧ್ಯಮದಲ್ಲಿ ಸೌಜನ್ಯಳ ಹೆಸರು ಸದ್ದಾಗ್ತಾ ಇರುವಂತದ್ದು ನನಗೆ ಖುಷಿ ಕೊಡುವಂತ ವಿಚಾರ. ಸದ್ದಾಗ್ಲಿ, ಸತ್ಯ ಗೆದ್ದೇ ಗೆಲ್ಲುತ್ತೆ. ಇದರಿಂದ ಯಾರಿದ್ದಾರೆ ಅನ್ನುವಂಥದ್ದು, ಯಾವ ವ್ಯಕ್ತಿ ದೂರ್ ಕೊಟ್ಟಿದ್ದಾನೆ ಆ ವ್ಯಕ್ತಿ ಮೇಲೇನೆ ಸುದ್ದಿ ಪ್ರಸಾರ ಮಾಡಲು ನೀವೇ ರೆಡಿ ಆಗಿರ್ತೀರಾ. ಜಸ್ಟಿಸ್ ಫಾರ್ ಸೌಜನ್ಯ. ನಿನ್ನೆಯಿಂದ ಎಲ್ಲಾ ಸುದ್ದಿ ಮಾಧ್ಯಮಗಳಲ್ಲಿ ಸೌಜನ್ಯ ಹೆಲ್ಪ್ ಲೈನ್ ಅಂತ ಹೇಳ್ಕೊಂಡು ಮೋಸ ಮಾಡಿದ್ದಾಳೆ ಅಂತ ಹೇಳಿ ಸುದ್ದಿ ಮಾಡ್ತಾ ಇರುವಂತ ಸುದ್ದಿ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್.
ಯಾಕಂದ್ರೆ ನಮ್ಮ ಸೌಜನ್ಯಳ ಪ್ರಕರಣವನ್ನ ಯಾವ ಒಂದು ಮಾಧ್ಯಮದಲ್ಲೂ ಸುದ್ದಿ ಮಾಡೋದಿಲ್ಲ ಅಂತೋದ್ರಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಸೌಜನ್ಯಳ ಹೆಸರು ರಾಜ್ಯಾದ್ಯಂತ ವೈರಲ್ ಆಗಿ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದೆಲ್ಲ ಅದು ನನ್ನ ಖುಷಿ ವಿಚಾರ. ನಾನೇನಾದ್ರೂ ಸೌಜನ್ಯ ಹೆಲ್ಪ್ ಲೈನ್ ಅಂತ ಹೇಳ್ಕೊಂಡು ಮೋಸ ಮಾಡಿದ್ರೆ ಯಾರಿಗೆಲ್ಲ ಮೋಸ ಆಗಿದೆ? ಒಬ್ಬ ವ್ಯಕ್ತಿಗೆ ಮಾತ್ರನ ಮೋಸ ಆಗಿರೋದು? ಯಾರಿಗೆಲ್ಲ ಮೋಸ ಆಗಿದೆ ದಯವಿಟ್ಟು ಮುಂದೆ ಬನ್ನಿ, ಮಾಧ್ಯಮ ಮಿತ್ರರನ್ನ ಸಂಪರ್ಕಿಸಿ, ಪೊಲೀಸ್ ಠಾಣೆಗಳಲ್ಲಿರುವಂತ ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕಿಸಿ, ದೂರನ್ನ ದಾಖಲಿಸಿ, ಸತ್ಯ ಹೊರಗಡೆ ಬರ್ಲಿ. ಸತ್ಯತೆಗೆ ಮಾತ್ರ ಜಯ ಸಿಗುತ್ತೆ. ಸೌಜನ್ಯಳ ಹೆಸರನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಸೌಜನ್ಯಳೇ ಬಿಡೋದಿಲ್ಲ, ಮಂಜುನಾಥ ಸ್ವಾಮಿಯೇ ಬಿಡೋದಿಲ್ಲ, ಅಣ್ಣಪ್ಪ ಸ್ವಾಮಿಯೇ ಬಿಡೋದಿಲ್ಲ. ಇನ್ನು ನಾನ್ ಮಾಡಿದ್ರೆ ನನ್ನ ಬಿಡುತ್ತಾ? ಸತ್ಯ ಗೆದ್ದೇ ಗೆಲ್ಲುತ್ತೆ. ಈ ಒಂದು ಸಮಯದಲ್ಲಿ ಸೌಜನ್ಯಳ ಹೆಸರು ಮತ್ತೊಮ್ಮೆ ಸದ್ದಾಗ್ತಾ ಇದೆ. ಎಲ್ಲಾ ಮಾಧ್ಯಮಗಳಲ್ಲೂ ಸೌಜನ್ಯ ಅಂತ ಕೇಳ್ತಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ಮೋಸ, ವಂಚನೆ, ಸೌಜನ್ಯಳ ಹೆಸರಲ್ಲಿ ಮಿಸ್ಯೂಸ್ ಮಾಡುವಂತ ಕೆಲಸ ನಾನ್ ಮಾಡಿಲ್ಲ. ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಧಾರಾಳವಾಗಿ ಮುಂದೆ ಬನ್ನಿ, ಫೇಸ್ಬುಕ್ ಲೈವ್ ಮಾಡಿ, ಮಾಧ್ಯಮಕ್ಕೆ ಹೋಗಿ, ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡಿ. ಆದ್ರೆ ಸೌಜನ್ಯಳ ಹೆಸರಿಗೆ ಕಳಂಕ ತರುವಂತ ಕೆಲಸ, ಸೌಜನ್ಯಳ ಹೆಸರನ್ನ ದುರುಪಯೋಗ ಮಾಡುವಂತ ಕೆಲಸ, ಸೌಜನ್ಯಳ ಹೆಲ್ಪ್ ಲೈನ್ ಮಾಡ್ಕೊಂಡು ಈ ತರ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿರುವಂತ ವ್ಯಕ್ತಿಗೆ ಖಂಡಿತವಾಗ್ಲೂ ವೆರಿ ಸೂನ್ ಭಗವಂತನ ಪೆಟ್ಟು ಯಾವ ತರ ಬೀಳುತ್ತೆ ಅಂತ ಅಂದ್ರೆ, ಯಾವ ಮಾಧ್ಯಮಗಳಲ್ಲಿ ಇವತ್ತು ಸುದ್ದಿ ಆಗ್ತಾ ಇದೆ ಅದೇ ಮಾಧ್ಯಮಗಳಲ್ಲಿ ಸುದ್ದಿ ಆಗುವಂತ, ಅದೇ ಮಾಧ್ಯಮದಲ್ಲಿ ಅದೇ ವ್ಯಕ್ತಿಯ ಸುದ್ದಿ ಆಗುವಂತ ಸಮಯ ತುಂಬಾ ಹತ್ರದಲ್ಲಿದೆ. ಸೌಜನ್ಯ ಒಂದು ಶಕ್ತಿ. ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡಿರೋರು, ದುಡ್ಡು ಮಾಡ್ತಾ ಇರೋರು ವಿರೋಧಿಗಳು. ಸೌಜನ್ಯ ಪರ ಹೋರಾಟಗಾರರು ಯಾರು ಮಾಡೋದಿಲ್ಲ. ಎಂತೆಂತವ್ರಿಗೂ ಹೇಳಿದೀರಾ ದುಡ್ಡು ಮಾಡಿದೀರಾ ಅಂತ ಹೇಳಿ. ಇವನ್ ಯಾವನೋ ಒಬ್ಬ ಬಂದು ದೂರ್ ಕೊಟ್ಟಿದ ತಕ್ಷಣ ನಾನ್ ಸೌಜನ್ಯಳ ಹೆಸರಲ್ಲಿ ದುಡ್ಡು ಮಾಡಿದೀನಿ ಅಂತಲ್ಲ, ಹೆಲ್ಪ್ ಲೈನ್ ಅಂತ ಹೇಳಿದೀನಿ ಅಂತಲ್ಲ, ಅದಕ್ಕೆಲ್ಲ ದಾಖಲೆ ನ್ಯಾಯಾಲಯದಲ್ಲಿ, ಕಾನೂನಲ್ಲಿ ತೋರಿಸುವಂತ ಕೆಲಸ ಮಾಡ್ತೀನಿ. ವೆರಿ ಸೂನ್ ಯಾವ ವ್ಯಕ್ತಿ ಇವತ್ತು ಸುದ್ದಿ ಪ್ರಸಾರ ಮಾಡಕ್ಕೆ ಕಾರಣ ಆಗಿದ್ದಾನೆ ಅವನ ಸುದ್ದಿನೇ, ಆ ರೇಪಿಸ್ಟ್ ನ ಸುದ್ದಿನೇ ಪ್ರಸಾರ ಮಾಡೋದಕ್ಕೆ ಮಾಧ್ಯಮ ಮಿತ್ರರೇ ರೆಡಿ ಆಗಿರ್ರಿ. ನಮ್ಮ ಸೌಜನ್ಯ ಒಂದು ಶಕ್ತಿ, ಅವಳ ಹೆಸರು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನೆಲ್ಲ ಅಡ್ವಾಂಟೇಜ್ ತಗೊಂಡು ಯಾರೆಲ್ಲ ಅದನ್ನ ವೈರಲ್ ಮಾಡ್ಕೊಂಡು ಕೆಟ್ಟದಾಗೆ ನನ್ನ ಬಗ್ಗೆ ಪೋಸ್ಟ್ ಹಾಕೊಂಡು ಪಬ್ಲಿಷ್ ಮಾಡ್ತಾ ಇದೀರಾ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಯಾವ್ದೋ ಒಂದು ರೀತಿಯಲ್ಲಿ ಪ್ರತಿಯೊಂದು ಮಾಧ್ಯಮದಲ್ಲಿ ಸೌಜನ್ಯಳ ಹೆಸರು ಸದ್ದಾಗ್ತಾ ಇರುವಂತದ್ದು ನನಗೆ ಖುಷಿ ಕೊಡುವಂತ ವಿಚಾರ. ಸದ್ದಾಗ್ಲಿ, ಸತ್ಯ ಗೆದ್ದೇ ಗೆಲ್ಲುತ್ತೆ. ಇದರಿಂದ ಯಾರಿದ್ದಾರೆ ಅನ್ನುವಂಥದ್ದು, ಯಾವ ವ್ಯಕ್ತಿ ದೂರ್ ಕೊಟ್ಟಿದ್ದಾನೆ ಆ ವ್ಯಕ್ತಿ ಮೇಲೇನೆ ಸುದ್ದಿ ಪ್ರಸಾರ ಮಾಡಲು ನೀವೇ ರೆಡಿ ಆಗಿರ್ತೀರಾ. ಜಸ್ಟಿಸ್ ಫಾರ್ ಸೌಜನ್ಯ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಇದು ನಿಜವಾಗ್ಲೂ ಇಡೀ ರಾಜ್ಯ ಆಕ್ಟ್ ಅಂಡರ್ ಅಲ್ಲಿ ನಿನ್ನೆ ಆಕ್ಟ್ 2023 ಅಂಡರ್ ಸೆಕ್ಷನ್ 318 ಬ್ರಾಕೆಟ್ ಅಲ್ಲಿ 4 ಅಂಡ್ 351/2 ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಸೊ ವಂಚನೆ ಮತ್ತೆ ಜೀವ ಬೆದರಿಕೆ ಅಂತ. ಸೊ ಈ ಕೇಸ್ ರಿಜಿಸ್ಟರ್ ಆಗಿರುವಂತದ್ದು ಸ್ವಯಂ ಘೋಷಿತವ ಹೋರಾಟಗಾರ್ತಿ ಸಂಧ್ಯಾ ಪವಿತ್ರ ನಾಗರಾಜ್ ಮೇಲೆ. ಯಾರು ಈ ಸಂಧ್ಯಾ ಪವಿತ್ರ ನಾಗರಾಜ್? ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಸಂಧ್ಯಾ ಪವಿತ್ರ ನಾಗರಾಜ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಈ ಕಡೆ ದಕ್ಷಿಣ ಕನ್ನಡದವರಿಗೆ ಅಷ್ಟೊಂದು ಹೆಸರು ಗೊತ್ತಾಗ್ಲಿಕ್ಕಿಲ್ಲ. ನಾನು ತೋರಿಸ್ತೀನಿ ಯಾರು ಅಂತ. ಸಂಧ್ಯಾ ಪವಿತ್ರ ನಾಗರಾಜ್, ಓ ಮೇರೆ ನೆಂಕಲು ತೂತ ಅಂತ ನೀವು ಬೇಕಾದ್ರೆ ಹೇಳ್ಬೋದು. ಸೊ ಯಾರಪ್ಪ ಇದು ಸಂಧ್ಯಾ ಪವಿತ್ರ ನಾಗರಾಜ್? ಇದು ನೋಡಿದ್ರಾ? ಸೊ ಇದು ಸಂಧ್ಯಾ ಪವಿತ್ರ ನಾಗರಾಜ್ ಹೋರಾಟದ ಕತೆ. ಅಂಬೇಡ್ಕರ್ ಅವರ ಫೋಟೋನೆಲ್ಲ ಹಾಕೊಂಡು ಒಂದು 7-8 ಇದಿದೆ ಬಿಡಿ, ಏನು ಪ್ರೊಫೈಲ್ಗಳೆಲ್ಲ ಒಂದು 7-8 ಇದೆ. ವಾಯ್ಸ್ ಫಾರ್ ಜಸ್ಟಿಸ್ ಅಂತ ಒಂದಿದೆ, ಅಲ್ಲಿ ಬಂದು ಭಯಂಕರ ಸಾಧನೆ ಮಾಡಿದ ಥರ ಈ ತರ ಲೈವ್ಗಳನ್ನ ಬಂದು ಏನ್ರಿ ಮೀಡಿಯಾ ಅಂತ ಹೇಳಿ ನಾನೊಬ್ಬಳೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂತ ಅಕ್ರಮಗಳನ್ನ, ಅನ್ಯಾಯಗಳನ್ನ ಸುಧಾರಿಸಿ ಕೊಡೋಳು ನಾನೊಬ್ಬಳೇ, ಇಡೀ ಜಗತ್ತಲ್ಲಿ ಸಾಚಾ ಅಂತ ಯಾರಾದ್ರೂ ಇದ್ರೆ ನಾನು ಒಬ್ಬಳೇ ಇರೋದು ಅಂತ ಹೇಳಿಕೊಂಡು ಸ್ವಯಂ ಘೋಷಿತವಾಗಿ ಹೇಳ್ಕೊಳ್ಳುತ್ತಿರುವಂತ ಒಬ್ಬಳು ಹೆಣ್ಣು ಮಗಳು. ನನಗೆ ಎಷ್ಟೊಂದು ಅನ್ಯಾಯ ಆದ್ರೂ
ಅವರ ಬಾಯಿಂದ ಬರುವಂತ ಮಾತುಗಳು ಎಷ್ಟು ಹೊಲಸಾಗಿರುತ್ತೆ ಅಂತ ಹೇಳಿದ್ರೆ ನಾವು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಬೇಕ್ರಿ ಆ ಹೊಲಸುಗಳನ್ನ ಜೀರ್ಣಿಸಿಕೊಳ್ಳೋದಿಕ್ಕೆ. ಆದ್ರೆ ಆ ತರ ಹೊಲಸು ಇಷ್ಟು ಅನ್ಯಾಯ ಆಗಿದ್ರು ನನಗೆ, ನಾನು ಅವರ ಬಗ್ಗೆ ಮಾತಾಡಲ್ಲ. ಯಾಕಂದ್ರೆ ಒಂದು ಹೆಣ್ಣು ಮಗಳಿಗೆ ಗೌರವ ಕೊಡಬೇಕು ಅಂತ ಹೇಳಿ ಬಹಳ ಗೌರವ ಕೊಟ್ಟು ನಾನು ಮಾತಾಡ್ತಾ ಇದ್ದೀನಿ. ಇಂತಿಪ್ಪ ಈ ಸಂಧ್ಯಾ ಪವಿತ್ರ ನಾಗರಾಜ್, ನೀವು ಅವರನ್ನ ನೋಡಿದ ತಕ್ಷಣ ನಿಮಗೆ ನೆನಪಾಗುತ್ತೆ, ಓ ಇವರು ಇಲ್ಲಿ ಬಂದು ನಮ್ಮ ಸೌಜನ್ಯ ಪರ ಹೋರಾಟದಲ್ಲೆಲ್ಲ ಭಾರಿ ಭಾಷಣ ಬಿಗಿತಾ ಇದ್ದವರಲ್ಲ ಅಂತ ನಿಮಗೆ ಅನ್ಕೊಂಡಿರ್ಬೋದು. ಎಸ್, 100% ನಿಜ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಕಣ್ಣಿಗೆ ಮಣ್ಣೆರಚಲಿಕ್ಕೆ ಸೌಜನ್ಯ ಹೋರಾಟ ಅಂತ ಒಂದು ವಿಚಾರವನ್ನ ಗುರಾಣಿಯಾಗಿ ಇಟ್ಕೊಂಡು ಇಲ್ಲಿ ಫ್ರಾಡ್ ಮಾಡೋಕೆ ಬಂದ ಅಂತ ಒಬ್ಬ ಹೆಂಗಸಿದು ಬೆಂಗಳೂರಿನಿಂದ. ಈ ಸಂಧ್ಯಾ ಪವಿತ್ರ ನಾಗರಾಜ್ ಏನ್ ಮಾಡ್ತಾರೆ ಗೊತ್ತಾ ಸರ್? ಈ ಸಂಧ್ಯಾ ಪವಿತ್ರ ನಾಗರಾಜ್ಗೂ ನಿಮಗೂ ಹೇಗೆ ಕಾಂಟ್ಯಾಕ್ಟ್ ಅಂತ ನೀವು ನನ್ನ ಹತ್ರ ಕೇಳ್ಬೋದು. ಬಟ್ ಹೇಗೆ ಕಾಂಟ್ಯಾಕ್ಟ್ ಅನ್ನೋದನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ಸಂಧ್ಯಾ ಪವಿತ್ರ ನಾಗರಾಜ್ ಅವರು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರೋದ್ರಿಂದ ನನಗೆ ಕಳೆದ ವರ್ಷ ಒಂದು ಬೀದಿ ಜಗಳ ಬಂದಿತ್ತು ಸಂಧ್ಯಾ ಪವಿತ್ರ ನಾಗರಾಜ್ ಅವರದ್ದು. ಏನು ಬೀದಿ ಜಗಳ ಅಂತ ಹೇಳಿದ್ರೆ ಏನೋ ಅವರ V2 ಸೂರ್ಯ ಅನ್ನೊಂದೊಂದು ವ್ಯಕ್ತಿ ಮತ್ತೆ ಅವರಿಗೆ ಆಗ್ತಿದ್ದ ಒಂದು ಗಲಾಟೆಯನ್ನ ಕಳೆದ ವರ್ಷ ಲೈವ್ ಆಗಿ ರಾತ್ರಿ ಎಲ್ಲ ಹೊಡೆದಾಡ್ಕೊಳ್ತಿದ್ರು. ಅಯ್ಯೋ ಈ ಮೇಡಮ್ ಅನ್ನ ಎಲ್ಲ ನೋಡಿದೀನಲ್ಲ ಅಂತ ನಾನು ಅಂದ್ಕೊಂಡು, ಇದು ಯಾರಿದು ಸಂಧ್ಯಾ ಪವಿತ್ರ ನಾಗರಾಜ್ ಅಂತ ನೋಡಿದ್ರೆ, ಹೆಲೆ ಇವರು ಸೌಜನ್ಯ ಪರ ಹೋರಾಟದಲ್ಲೆಲ್ಲ ಭಾಷಣ ಮಾಡಿದವರಲ್ಲ, ಇಲ್ಲಿ ಬೆಳ್ತಂಗಡಿಯಲ್ಲಿ ಕಾರ್ಕಳದಲ್ಲಿ ಬಂದವರು, ಇವರಿಗೆ ಏನಾಯ್ತು ಅಂತ ಅಂದ್ಕೊಂಡು ನಾನು ಕಳೆದ ವರ್ಷ ಅವರಿಗೆ ಮೆಸೇಂಜರ್ ಒಂದು ಮೆಸೇಜ್ ಹಾಕ್ತೀನಿ, ಹಾಯ್ ಮೇಡಮ್ ಅಂತ ಹಾಕ್ತೀನಿ. ಸೊ ಆ ಮೆಸೇಜ್ ಹಾಕಿದ್ದೆ ಬಹಳ ದೊಡ್ಡ ತಪ್ಪು ಅಂತ ನನಗೆ ಆಮೇಲೆ ಅನ್ನಿಸ್ತು. ಸೊ ಅದು ಏನಾಯ್ತು ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ, ಒಂದೇ ನಿಮಿಷ.